ವೆಲ್ಕಮ್ ಟು ವಿ ಟ್ಯೂಟೋರಿಯಲ್ ಯೂಟ್ಯೂಬ್ ಚಾನಲ್. ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹಿಂದಿರುವಂತಹ APJ ಅಬ್ದುಲ್ ಕಲಾಂ ವಸತಿ ಶಾಲೆ ಮತ್ತು ಅಲ್ಪಸಂಖ್ಯಾತರ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಯ ಸಾಮಾನ್ಯ ವಿಜ್ಞಾನದ ಕೀ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇವಾಗ 61 ಕ್ವಶನ್. ಸೂರ್ಯಕಾಂತಿ ಸಸ್ಯಗಳಲ್ಲಿ ಗಮನಿಸಲಾದ ವಿಶೇಷ ಚಲನೆ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಸೂರ್ಯನ ಕಡೆ ಮುಖ ಮಾಡುವುದು. ಆಪ್ಷನ್ ಬಿ. ಏನು ಮಾಡ್ತಪ್ಪ ಸೂರ್ಯಕಾಂತಿ ಹೂಗಳು ಸೂರ್ಯನ ಕಡೆ, ಸೂರ್ಯ ಯಾವ ಕಡೆ ಚಲಿಸ್ತಾನಲ್ಲ ಆ ಕಡೆ ಸೂರ್ಯನ ಕಡೆ ಮುಖ ಮಾಡಿ ನಿಲ್ತಾವ. ಇದರಿಂದ ವಿಶೇಷ ಚಲನೆಯಾಗಿದೆ. ನೆಕ್ಸ್ಟ್ 62ನೇದು. ಇಂಧನಗಳು ಎಂದರೆ ಉರಿದಾಗ ಯಾವ ಎರಡು ಅಂಶಗಳನ್ನು ಬಿಡುಗಡೆ ಮಾಡುವ ವಸ್ತುಗಳು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಯಾಕಪ್ಪ ಅಂದ್ರೆ ಆಪ್ಷನ್ ಬಿ. ಉಷ್ಣ ಮತ್ತು ಶಕ್ತಿಯನ್ನು ಬಿಡುಗಡೆ ಮಾಡ್ತೈತಿ. ನೆಕ್ಸ್ಟ್ 63ನೇದು. ರೈತನೊಬ್ಬನು ಜೈವಿಕ ಅನಿಲ ತಯಾರಿಸಲು ಒಂದು ಘಟಕವನ್ನು ನಿರ್ಮಿಸುತ್ತಾನೆ. ಕೃಷಿ ತ್ಯಾಜ್ಯ ಮತ್ತು ಪ್ರಾಣಿಗಳ ಸಗಣಿಯನ್ನು ಬಳಸುವುದರಿಂದ ಅವನು ಮುಖ್ಯವಾಗಿ ಹೇಗೆ ಸಹಾಯ ಮಾಡುತ್ತಿದ್ದಾನೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಯಾವುದು? ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್. ಗಾಳಿ ಇಲ್ಲದೆ ತ್ಯಾಜ್ಯವನ್ನು ಕೊಳೆಸುವ ಮೂಲಕ ಆರೋಗ್ಯಕರ ಪರಿಸರವನ್ನು ಕಾಪಾಡಲು. ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 64 ಕ್ವಶನ್. ನೀರಿರುವ ತೊಟ್ಟಿಯೊಳಗೆ ತಲೆ ಕೆಳಗಾಗಿ ಮಾಡಿರುವ ಲೋಟದ ಪ್ರಯೋಗದಲ್ಲಿ ಲೋಟದೊಳಗಿನ ಕಾಗದವು ಏಕೆ ಒದ್ದೆಯಾಗುವುದಿಲ್ಲ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ಆಪ್ಷನ್ ಸಿ. ಲೋಟವು ಗಾಳಿಯಿಂದ ತುಂಬಿದ್ದು ಅದು ನೀರು ಒಳಗೆ ಬರದಂತೆ ತಡೆಯುತ್ತದೆ. ಸರಿಯಾದ ಉತ್ತರ ಯಾವುದು ಹಂಗಾರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 65 ಕ್ವಶನ್. ಮನೆಗಳ ಚಾವಣಿಗಳು ಹಾರಿ ಹೋಗುವುದು ಅಥವಾ ಮರಗಳು ತೂಗಾಡುವುದರ ಅನ್ವೇಷಣೆಯು ಏನನ್ನು ಸೂಚಿಸುತ್ತದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವಪ್ಪ ಅಂದರೆ ಚಲಿಸುವ ಗಾಳಿಯು ಹೊಂದಿರುವ ಶಕ್ತಿ. ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒಂದು ಕ್ವಶನ್ 66ನೇದು. ನೀರನ್ನು ಬೇರೆ ಬೇರೆ ಪಾತ್ರೆಗಳಿಂದ ಯಾವ ಥರಪ್ಪ ಲೋಟ, ಬಾಟಲು, ಬಟ್ಟಲು ಇತ್ಯಾದಿಗಳಲ್ಲಿ ಹಾಕಿದಾಗ ನೀರು ಏನನ್ನು ರುಜುವಾತು ಪಡಿಸುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಯಾವ್ದಂಗಾರೆ ಏನು ತಾನಿರುವ ಪಾತ್ರೆಯ ಆಕಾರವನ್ನು ಪಡೆಯುತ್ತದೆ. ಇವಾಗ ನೀವೊಂದು ನೀರನ್ನು ಲೋಟದಲ್ಲಿ ಹಾಕಿರ ಲೋಟದ ಆಕಾರನ ಪಡಿತೈತಿ. ಒಂದು ಬಾಟಲಿ ಹಾಕಿರ ಬಾಟಲಿ ಆಕಾರನ ಪಡಿತೈತಿ. ಬಟ್ಟಲಲ್ಲಿ ಹಾಕಿರ ಆ ಬಟ್ಟಲಿನ ಆಕಾರವನ್ನು ನೀರು ಪಡಿತೈತಿ. ಸರಿಯಾದ ಉತ್ತರ ಯಾವ್ದಂಗಾರ ತಾನಿರುವ ಪಾತ್ರೆಯ ಆಕಾರವನ್ನು ಪಡೆಯುತ್ತದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 67ನೇದು. ಈ ಕೆಳಗಿನ ಯಾವ ಸಸ್ಯಗಳನ್ನು ಬಂಜರು ಭೂಮಿಯಲ್ಲಿ ಜೈವಿಕ ಇಂಧನವನ್ನು ಪಡೆಯಲು ಬಳಸಲಾಗುತ್ತದೆ ಅಂತ ಕೇಳಿದೆ. ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 68 ಕ್ವಶನ್. ರವಿ ಒಬ್ಬ ಓಟಗಾರನಾಗಿದ್ದು ನಾಳೆಯ ಪಂದ್ಯಕ್ಕಾಗಿ ಅವನಿಗೆ ಹೆಚ್ಚಿನ ಶಕ್ತಿಯ ಅಗತ್ಯವಿದೆ. ಅವನು ಮಧ್ಯಾಹ್ನ ಊಟದಲ್ಲಿ ಯಾವ ಆಹಾರ ಪದಾರ್ಥಗಳಿಗೆ ಆದ್ಯತೆ ನೀಡಬೇಕು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ರಾಗಿ ಮುದ್ದೆ ಮತ್ತು ಗೋಧಿ. ಯಾವುದು? ರಾಗಿ ಮುದ್ದೆ ಮತ್ತು ಗೋಧಿಗೆ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 69. ರಾಕೇಶ್ ತನ್ನ ಅಜ್ಜಿ ಆಹಾರದ ಪ್ಯಾಕೆಟ್ ಖರೀದಿಸುವ ಮೊದಲು ಅದರ ಮೇಲಿನ ದಿನಾಂಕವನ್ನು ರಾಕೇಶ್ ತನ್ನ ಅಜ್ಜಿ ಆಹಾರದ ಪ್ಯಾಕೆಟ್ ಖರೀದಿಸುವ ಮೊದಲು ಅದರ ಮೇಲಿನ ದಿನಾಂಕವನ್ನು ಪರೀಕ್ಷಿಸುವುದನ್ನು ಗಮನಿಸುತ್ತಾನೆ. ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಅವರು ನೋಡಬೇಕಾದ ಅತ್ಯಂತ ಪ್ರಮುಖ ದಿನಾಂಕ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಅಪ್ಪ ಹಂಗಾರೆ ಅವಧಿ ಮುಗಿಯುವ ದಿನಾಂಕ. ಯಾವುದು? ಎಕ್ಸ್ಪೈರಿ ಡೇಟ್ ಅಂತೀವಲ್ಲ ಅದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಎಕ್ಸ್ಪೈರಿ ಡೇಟನ್ನು ನೋಡ್ಬೇಕಾಕೈತಿ. ನೆಕ್ಸ್ಟ್ 70ನೇ ಕ್ವಶನ್. ರಾಧಾ ಮೀನು ಮತ್ತು ಮಾಂಸವನ್ನು 1 ವಾರ ಕಾಲ ಸಂರಕ್ಷಿಸಲು ಬಯಸುತ್ತಾಳೆ. ಮೂಲಗಳಲ್ಲಿ ತಿಳಿಸಲಾದ ಅತ್ಯಂತ ಪರಿಣಾಮಕಾರಿ ವಿಧಾನ ಯಾವುದು ಅಂತ ಕೇಳಿದ್ದಾರೆ. ಇದರ ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ಅತ್ಯಂತ ಕಡಿಮೆ ತಾಪಮಾನದಲ್ಲಿ ಸಂಗ್ರಹಿಸುವುದು.
ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ 71. ನೀವು ಕೊಠಡಿಯ ಒಂದು ಮೂಲೆಯಲ್ಲಿ ಸುಗಂಧ ದ್ರವ್ಯದ ಬಾಟಲಿಯನ್ನು ತೆರೆಯುತ್ತೀರಿ ಮತ್ತು ಶೀಘ್ರದಲ್ಲೇ ವಿರುದ್ಧ ಮೂಲೆಯಲ್ಲಿರುವ ನಿಮ್ಮ ಸ್ನೇಹಿತನಿಗೆ ಅದರ ವಾಸನೆ ತಿಳಿಯುತ್ತದೆ. ಸುಗಂಧವು ಅವರಿಗೆ ಹೇಗೆ ತಲುಪಿತು ಅಂತ ಕೇಳಿದರು. ಇದಕ್ಕೆ ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ಆಪ್ಷನ್ ಬಿ, ಅದೃಶ್ಯ ಸುಗಂಧದ ಕಣಗಳು ಗಾಳಿಯ ಮೂಲಕ ಚಲಿಸುವವು. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ 72 ಕ್ವಶನ್. ನೀವು ನೀರಿನಲ್ಲಿ ಒಂದು ನಾಣ್ಯ ಮತ್ತು ಒಂದು ಒಣಗಿದ ಎಲೆಯನ್ನು ಹಾಕುತ್ತೀರಿ. ನಾಣ್ಯವು ಮುಳುಗುತ್ತದೆ, ಆದರೆ ಎಲೆಯು ತೇಲುತ್ತದೆ. ನೀರು ವಸ್ತುವಿನ ಮೇಲೆ ಪ್ರಯೋಗಿಸುವ ಮೇಲ್ಮುಖ ಬಲವನ್ನು ಏನೆಂದು ಕರೆಯುತ್ತಾರೆ ಅಂತ ಕೊಟ್ಟಾಗ ಇದಕ್ಕೆ ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ಆಪ್ಷನ್ ಸಿ, ಪ್ಲವನತೆ ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ 73 ಕ್ವಶನ್. ಧಾತುಗಳ ವಿಧ ಅಥವಾ ದ್ರವ್ಯದ ಸ್ಥಿತಿಗಳಿಗೆ ಅನುಗುಣವಾಗಿ ಎ ಪಟ್ಟಿಯಲ್ಲಿ ಬಿ ಪಟ್ಟಿಯೊಂದಿಗೆ ಸರಿಯಾಗಿ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್. ಘನಧಾತು ಕಬ್ಬಿನಾಗೈತಿ. ಮತ್ತು ನೆಕ್ಸ್ಟ್ ದ್ರವಧಾತು ಆಮ್ಲಜನಕ ಪಾದರಸ, ಅನಿಲ ಧಾತು ಆಮ್ಲಜನಕ. ಈ ರೀತಿಯಾಗಿ ಆಪ್ಷನ್ ಸರಿ ಯಾವಪ್ಪ ಅಂದ್ರೆ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ 74 ಕ್ವಶನ್. ರಾಯಚೂರಿನಲ್ಲಿನ ರೈತನೊಬ್ಬನು ಉಷ್ಣ ವಿದ್ಯುತ್ ಸ್ಥಾವರವನ್ನು ನೋಡುತ್ತಾನೆ. ವಿದ್ಯುತ್ ಉತ್ಪಾದಿಸಲು ಅಲ್ಲಿ ಒಂದು ನಿರ್ದಿಷ್ಟ ಇಂಧನವನ್ನು ಉರಿಸಲಾಗುತ್ತದೆ ಎಂದು ಅವನು ತಿಳಿಯುತ್ತಾನೆ. ಆ ಇಂಧನ ಯಾವುದು ಅಂತ ಕೇಳಿದಾನೆ. ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ಆಪ್ಷನ್ ಬಿ, ಕಲ್ಲಿದ್ದಲು ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ 75. ನೀವು ಅನಿಲ ಮತ್ತು ಧೂಳಿನ ಉದ್ದನೆಯ ಬಾಲವನ್ನು ಹೊಂದಿರುವ ಆಕಾಶಕಾಯವನ್ನು ನೋಡುತ್ತೀರಿ. ಇದು ಒಂದು ಏನು ಅಂತ ಕೇಳಿದಾರೆ. ಏನಪ್ಪ ಅಂದ್ರೆ ಧೂಮಕೇತು. ಸರಿಯಾದ ಉತ್ತರ ಆಪ್ಷನ್ ಬಿ, ಧೂಮಕೇತು ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 76. ಕಾಮನ ಬಿಲ್ಲಿನ 7 ಬಣ್ಣಗಳನ್ನು ನೆನಪಿಡಲು ಬಳಸುವ ಆಂಗ್ಲ ಭಾಷೆಯ ಅನುಕ್ರಮವಾದ ಪದ ಯಾವುದು ಅಂತ ಕೇಳಿದರು. ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾವ ಥರನಪ್ಪ ಅಂದ್ರೆ ವಿ ಅಂದ್ರೆ ವೈಲೆಟ್, ಐ ಅಂದ್ರೆ ಇಂಡಿಗೋ, ಬಿ ಅಂದ್ರೆ ಬ್ಲೂ, ಜಿ ಅಂದ್ರೆ ಗ್ರೀನ್, ವೈ ಅಂದ್ರೆ ಯೆಲ್ಲೋ, ಓ ಅಂದ್ರೆ ಆರೆಂಜ್, ಆರ್ ಅಂದ್ರೆ ರೆಡ್. ಈ ರೀತಿಯಾಗಿ ಕಾಮನ ಬಿಲ್ಲಿನ 7 ಬಣ್ಣಗಳ ನೆನಪಿಡಕ್ಕೆ ಬಳಸುವ ಆಂಗ್ಲ ಭಾಷೆಯ ಅನುಕ್ರಮ ಪದ ಯಾವಪ್ಪ ಅಂದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 77 ಕ್ವಶನ್. ರಕ್ತದಾನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಯಾವ ಹೇಳಿಕೆ ತಪ್ಪಾಗಿದೆ ಹಾಗಾದರೆ ಒಮ್ಮೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಒಮ್ಮೆ ರಕ್ತದಾನ ಮಾಡಿದ ನಂತರ ರಕ್ತ ಮತ್ತೆ ಉತ್ಪತ್ತಿಯಾಗೋದು ಅಂತ ಕೊಟ್ಟಿದ್ದಾರೆ ಅವರು. ಇವಾಗ ಒಬ್ಬರು ಒಮ್ಮೆ ರಕ್ತದಾನ ಮಾಡಿದ ನಂತರ ಅವರ ರಕ್ತ ಮತ್ತೆ ಉತ್ಪತ್ತಿ ಆಗುತ್ತದೆ. ಅದು ಆದರೆ ಉತ್ಪತ್ತಿ ಆಗೋದು ಅಂತ ಕೊಟ್ಟಾರೆ. ಸರಿಯಾದ ಉತ್ತರ ಯಾವುದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒಂದು ಕ್ವಶನ್. ಈ ಮೇಲ್ಕಂಡ ರಸ್ತೆ ಬದಿಯ ಸಂಕೇತವನ್ನು ಗುರುತಿಸಿ ಅಂತ ಕೊಟ್ಟಾರೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದ್ರೆ ಆಪ್ಷನ್ ಸಿ, ರಸ್ತೆಯಲ್ಲಿ ಉಬ್ಬು ಇದೆ, ನಿಮ್ಮ ವಾಹನದ ವೇಗವನ್ನು ಕಡಿಮೆ ಮಾಡಿ ಅಂತ ಕೊಟ್ಟಾರೆ. ನೆಕ್ಸ್ಟ್ 79. ನದಿಗಳು ಹರಿದು ತರುವ ಮಣ್ಣನ್ನು ಡ್ಯಾಶ್ ಎನ್ನುತ್ತಾರೆ ಅಂತ ಕೊಟ್ಟಾರೆ. ನದಿಗಳು ಹರಿದು ತರುವ ಮಣ್ಣನ್ನು ಏನಂತ ಕೇಳ್ತಾರಪ್ಪ ಅಂದ್ರೆ ಮೆಕ್ಕಲು ಮಣ್ಣು ಅಂತ ಕೇಳ್ತಾರೆ. ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 80ನೇದು ಕೊನೆಯ ಕ್ವಶನ್. ಸಿರಿಧಾನ್ಯಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೊಟ್ಟಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ಆಪ್ಷನ್ ಡಿ, ಮೇಲಿನ ಎಲ್ಲವೂ ಸರಿಯಾಗಿದೆ. ಅಂದ್ರೆ ಇವುಗಳನ್ನು ರಾಸಾಯನಿಕ ಗೊಬ್ಬರ, ಕೀಟನಾಶಕ, ಕಳೆನಾಶಕಗಳಿಲ್ಲದೆ ಬೆಳೆಯಬಹುದು. ಇವುಗಳನ್ನು ಬರಗಾಲದ ಮಿತ್ರರು ಎನ್ನುತ್ತಾರೆ. ಇವು ಹೆಚ್ಚು ಪೋಷಕಾಂಶಗಳುಳ್ಳ ಧಾನ್ಯಗಳಾಗಿವೆ. ಇವು 3 ಸರಿಯಾಗಿದೆ ಅಂತ ಸರಿಯಾದ ಉತ್ತರ ಅದು ಆಪ್ಷನ್ ಡಿ, ಈ ಮೇಲಿನ ಎಲ್ಲವೂ ಸರಿಯಾಗಿದೆ. ಇದಿಷ್ಟಾಗಿತ್ತು ನಿಮ್ಮ ಸಾಮಾನ್ಯ ವಿಜ್ಞಾನದ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ ಆಗಿದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ
ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋಕ್ಕೆ ಲೈಕ್ ಮಾಡಿ ಹೀಗೆ ಪ್ರೋತ್ಸಾಹಿಸಿ. ಧನ್ಯವಾದ.